ಇಂದಿರಾನಗರದಲ್ಲಿ ನಡೆದಂತಹ ಮಗನೇ ತಂದೆಯ ಹತ್ಯೆ ಮಾಡಿದಂತಹ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಜನ ಈ ಒಂದು ಬಗ್ಗೆ ಅಂದ್ರೆ ಈ ಒಂದು ವಿಚಾರ ಬಗ್ಗೆ ಹೆತ್ತ ತಂದೆಯನ್ನೇ ಈ ರೀತಿಯಾಗಿ ಹತ್ಯೆಯನ್ನ ಮಾಡಿದ್ದಾನೆ. ಚಿಕ್ಕ ವಯಸ್ಸಿನಿಂದಲೂ ಕೂಡ ಸಾಕಿ ಸಲಹಿ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಅಂತಹ ಮಗ ಏನಿದ್ದಾನೆ ಆತ ತಂದೆಯನ್ನೇ ಹತ್ಯೆ ಮಾಡಿದ್ದಾನೆ ಅನ್ನುವಂತಹ ರೀತಿಯಲ್ಲಿ ಸಾಕಷ್ಟು ಜನ ಮರುಕವನ್ನ ಪಡ್ತಾ ಇದ್ರು. ಹಾಗಂತ ಹೇಳಿ ಕೊಲೆ ಮಾಡೋದೇ ಕೊನೆ ಆಪ್ಷನ್ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ಹಲವು ವಿಚಾರಗಳನ್ನು ಕೂಡ ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮಗ ತಂದೆಯನ್ನ ಹತ್ಯೆ ಮಾಡುವಷ್ಟರ ಮಟ್ಟಿಗೆ ಅವರ ನಡುವೆ ಇರುವಂತಹ ವೈರುಧ್ಯ ಏನು ಅನ್ನುವಂಥದ್ದು ಕೂಡ ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಹಲವಾರು ವರ್ಷಗಳಿಂದಲೂ ಕೂಡ ಈ ಒಂದು ಸಮಸ್ಯೆ ಇದ್ದೇ ಇತ್ತು. ಕಳೆದ ಏನೊಂದು 6 ತಿಂಗಳಿಂದ ಇದು ಹೆಚ್ಚಾಯ್ತು ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ತಂದೆ ಮುನಿಕೃಷ್ಣನನ್ನ ಹತ್ಯೆ ಮಾಡಲಾಗಿದೆ. ಆ ಹತ್ಯೆಯ ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಮುನಿಕೃಷ್ಣ ಏರಿನೇ ಆತನೇ ಒಂದು ಸಾಕಷ್ಟು ವೈಲೆಂಟ್ ಆಗಿದ್ದ. ಮಕ್ಕಳನ್ನ ಕಂಡ್ರೆ ಆಗ್ತಾ ಇರ್ಲಿಲ್ಲ, ಮಕ್ಕಳನ್ನ ಕೊಲ್ಲೋದಕ್ಕೆ ಕೂಡ ಹೋಗಿದ್ದ ಅನ್ನೋದಕ್ಕೆ ಈ ಹಿಂದೆ ಆಗಿದ್ದಂತಹ FIR ಗಳು ಕೂಡ ಸಾಕ್ಷಿ ಅಂತಾನೆ ಹೇಳ್ಬೋದಾಗಿದೆ. ಮುನಿಕೃಷ್ಣ ಬೇಸಿಕ್ಲಿ ಆತ ಒಂದು ಪೈಲ್ವಾನ್ ಆಗಿರ್ತಾನೆ. ಆತನ ಏರಿಯಾದಲ್ಲಿ ಅಂದ್ರೆ ಇಂದಿರಾನಗರದಲ್ಲಿ ಆತ ಇರುವಂತಹ ಅಕ್ಕಪಕ್ಕದಲ್ಲಿ ಏರಿಯಾದಲ್ಲಿ ಏನೇ ಆದ್ರೂ ಕೂಡ ಈತ ಮುಂದಾಳತ್ವವನ್ನ ವಹಿಸ್ತಾನೆ. ಮತ್ತೆ ಸಾಕಷ್ಟು ಹಣ ಕೂಡ ಇದೆ. ಇನ್ನು ಈ ಹಿಂದೆ ದಿವ್ಯಾ ಅನ್ನುವಂತಹ ಸೊಸೆಯನ್ನ ತನ್ನ ಮಗ ಗಜೇಂದ್ರನಿಗೆ ಮದುವೆಯನ್ನು ಕೂಡ ಮಾಡಿಸಿರ್ತಾನೆ. ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸರಿ ಇತ್ತು. ಯಾವಾಗ ಸೊಸೆ ಮನೆಗೆ ಬಂದಳೋ ಆ ಸಂದರ್ಭದಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಮುನಿಕೃಷ್ಣನ ಬಿಸ್ನೆಸ್ ಗಳೇನಿದೆ ಅದೆಲ್ಲವೂ ಕೂಡ ದಿವ್ಯಾ ಏನಿದ್ದಾಳೆ ಅಂದ್ರೆ ಆತನ ಸೊಸೆ ಏನಿದ್ದಾಳೆ ಆಕೆ ಹ್ಯಾಂಡಲ್ ಮಾಡೋದಕ್ಕೆ ಮುಂದಾಗ್ತಾಳೆ. ಇದಕ್ಕೆ ಮುನಿಕೃಷ್ಣ ಕೂಡ ಒಪ್ಪಿಗೆಯನ್ನ ನೀಡ್ತಾನೆ. ಇದು ಸಹಜವಾಗಿಯೇ ಅವರ ತಂದೆ ಮತ್ತೆ ಮಕ್ಕಳು ಇಬ್ಬರ ನಡುವೆ ವೈರುಧ್ಯ ಬೆಳೆಯೋದಕ್ಕೆ ಸಾಧ್ಯ ಆಯ್ತು ಅಂತಾನೆ ಹೇಳ್ಬೋದಾಗಿದೆ. ಇನ್ನು ಕಳೆದ ದಿನಗಳಿಂದಲೂ ಕೂಡ ಇವರ ಎರಡು ಕುಟುಂಬದ ನಡುವೆ ಅಂದ್ರೆ ತಂದೆ ಮತ್ತೆ ಸೊಸೆ ದಿವ್ಯಾ ಒಂದು ಮನೆಯಲ್ಲಿ ಇದ್ರೆ ಮುನಿಕೃಷ್ಣನ ಹೆಂಡತಿ ಮತ್ತು ಇನ್ನು ಉಳಿದಂತಹ ಇಬ್ಬರು ಮಕ್ಕಳೇನಿದ್ದಾರೆ ಅವರು ಸಪರೇಟ್ ಮನೆಯಲ್ಲಿ ಇರ್ತಾರೆ. ಗಜೇಂದ್ರನ ಹೆಂಡತಿ ಗಜೇಂದ್ರನ ಜೊತೆ ಇರದೆ ಮಾವ ಮುನಿಕೃಷ್ಣನ ಜೊತೆ ಇದ್ದು ಆತನ ಎಲ್ಲವೂ ಕೂಡ ಕಂಪನಿಗಳಾಗಿರ್ಬಹುದು, ಹಣದ ವ್ಯವಹಾರಗಳಾಗಿರ್ಬಹುದು ಎಲ್ಲವನ್ನು ಕೂಡ ಒಂದು ನೋಡಿಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಇಲ್ಲಿಗಲ್ ರಿಲೇಶನ್ಶಿಪ್ ಇದೆ. ಇಲ್ಲಿ ಸಾಕಷ್ಟು ಒಂದು ಎರಡನೇ ಮದುವೆ ಆದಂತಹ ಹಿನ್ನೆಲೆಯಲ್ಲಿ ಒಂದು ಮಟ್ಟಿನ ಒಂದು ದ್ವೇಷ ಕೂಡ ಇದೆ. ಅಂದ್ರೆ ಈ ಮುನಿಕೃಷ್ಣ ಏನಿದ್ದಾನೆ ಆತ ಎರಡನೇ ಮದುವೆ ಆಗಿರ್ತಾನೆ. ಆ ಮದುವೆ ಆದಂತಹ ಸಂದರ್ಭದಲ್ಲಿ ಮೊದಲ ಹೆಂಡತಿಗೆ ಮತ್ತು ಮುನಿಕೃಷ್ಣನಿಗೆ ಈ ಎರಡನೇ ಮದುವೆ ಆದಂತಹ ಸಂದರ್ಭದಲ್ಲಿ ಸರಿ ಬರೋದಿಲ್ಲ. ಹೀಗಾಗಿ ಮೊದಲನೇ ಹೆಂಡತಿ ಏನಿದ್ದಾಳೆ ತನ್ನ ಮಕ್ಕಳ ಜೊತೆ ಸಪರೇಟ್ ಆಗಿ ಇರೋದಕ್ಕೆ ಶುರು ಮಾಡ್ತಾರೆ. ನಂತರ ಗಜೇಂದ್ರ ಮತ್ತೆ ಆ ದಿವ್ಯಾ ಏನಿದ್ದಾರೆ ಇವರಿಬ್ಬರ ನಡುವೆ ಬರುತ್ತಾ ಒಂದು ಗ್ಯಾಪ್ ಬೆಳೀತಾ ಹೋಗುತ್ತೆ. ಆ ಗ್ಯಾಪ್ ಅನ್ನು ಸೃಷ್ಟಿ ಮಾಡಿದವನು ಇದೇ ಮುನಿಕೃಷ್ಣ ಅನ್ನುವಂತಹ ಅನುಮಾನ ಏನಿದೆ ಅದು ಗಜೇಂದ್ರನಿಗೆ ಗೊತ್ತಾಗುತ್ತೆ, ಅಂದ್ರೆ ಅನುಮಾನ ವ್ಯಕ್ತವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ಆಸ್ತಿ ವಿಚಾರವನ್ನ ಮುಂದಿಟ್ಟುಕೊಂಡು ತಂದೆ ಮುನಿಕೃಷ್ಣನ ಜೊತೆ ಒಂದಷ್ಟು ಜಗಳಗಳು ಆಗುತ್ತೆ. ಅಂದ್ರೆ ಗಜೇಂದ್ರ ಮತ್ತೆ ಇನ್ನೊಬ್ಬ ಮಗ ಏನಿದ್ದಾನೆ ಇಬ್ಬರು ಕೂಡ ಆಸ್ತಿ ನಮಗೆ ಬೇಕು, ಆಸ್ತಿಯನ್ನ ಪಾಲು ಮಾಡ್ಕೊಡಿ ನಮ್ಗೆ ಅಂತ ಹೇಳಿ ಸಾಕಷ್ಟು ಒಂದು ಒತ್ತಡವನ್ನ ಹಾಕ್ತಾರೆ. ಈ ಒತ್ತಡ ಏನಿದೆ ತನ್ನ ಸೊಸೆಯನ್ನ ಅಂದ್ರೆ ತನ್ನ ಹೆಂಡತಿಯನ್ನ ತನ್ನ ಮನೆಗೆ ಕರೆದುಕೊಳ್ಳುವಂತಹ ಒಂದು ಉದ್ದೇಶವು ಕೂಡ ಗಜೇಂದ್ರನಿಗೆ ಇತ್ತು ಅಂತಾನೆ ಹೇಳ್ಬೋದಾಗಿದೆ. ಆದ್ರೆ ಮುನಿಕೃಷ್ಣ ಯಾವುದೇ ಕಾರಣಕ್ಕೂ ಕೂಡ ನಾನು ಆಸ್ತಿಯನ್ನು ಕೊಡೋದಿಲ್ಲ ಅಂತ ಹೇಳಿ ಖಂಡಿತವಾಗಿ ಹೇಳ್ತಾನೆ. ಅದು ಅಲ್ಲದೆ ಸೊಸೆ ಕೂಡ ಗಂಡನ ಬಳಿ ಹೋಗದೆ ಮಾವನ ಜೊತೆಯೇ ಇರ್ತಾಳೆ. ಇದು ಎಲ್ಲವೂ ಒಂದು ಕಡೆ ಸರಿ ಇಲ್ಲ ಅಂತ ಅನಿಸಿಕೊಳ್ಳುತ್ತೆ. ಗಜೇಂದ್ರನಿಗೆ ಯಾಕೋ ಒಂದಷ್ಟು ಅನುಮಾನಗಳು ಕೂಡ ಬರುತ್ತೆ. ಅಂದ್ರೆ ತನ್ನ ಹೆಂಡತಿಯ ಬಗ್ಗೆ ತನ್ನ ತಂದೆಯ ಬಗ್ಗೆ ಅನುಮಾನಗಳು ಸಾಕಷ್ಟು ಬರುತ್ತೆ. ಈ ರೀತಿಯಾದಂತಹ ಒಂದಷ್ಟು ಇಲ್ಲಿಗಲ್ ರಿಲೇಶನ್ಶಿಪ್ಗಳು ಇರಬಹುದು ಅನ್ನುವಂತಹ ಶಂಕೆಯಿಂದಾಗಿ ಗಜೇಂದ್ರ ಮತ್ತೆ ಇನ್ನೊಬ್ಬ ಆರೋಪಿಯನ್ನ ಮೋಹನ್ ಏನಿದ್ದಾನೆ ಇಬ್ಬರು ಕೂಡ ಸಾಕಷ್ಟು ಒಂದು ಜಗಳ ನಡೀತಾ ಅಂದ್ರೆ ಇಬ್ಬರ ಕುಟುಂಬಕ್ಕೂ ಕೂಡ ಜಗಳ ನಡೀತಾ ಇರುತ್ತೆ. ಮತ್ತೆ ಕೊಲೆಯಾದಂತಹ ಹಿಂದಿನ ದಿನವೂ ಕೂಡ ಜಗಳ ನಡೆಯುತ್ತೆ. ಮತ್ತೆ ಕೊಲೆ ನಡೆದಂತಹ ದಿನದ CCTVಗಳನ್ನ ಗಮನಿಸಿದ್ರೆ ಅದರಲ್ಲಿ ಮೊದಲು ಮುನಿಕೃಷ್ಣ ತನ್ನ ಮಗನನ್ನ ಚಾಕುವಿನಿಂದ ಇರಿದು ಕೊಲ್ಲುವಂತಹ ಒಂದು ಉದ್ದೇಶದಿಂದ ಮುಂದೆ ನುಗ್ಗುತ್ತಿರುವಂತಹ ಒಂದು ದೃಶ್ಯಗಳು ಕೂಡ ಅಲ್ಲಿ ಇದಾಗತ್ತೆ. ಈ ಯಾವಾಗ ತನ್ನ ತಂದೆ ನನ್ನ ಬಳಿ ಚಾಕುವನ್ನ ಅಂದ್ರೆ ಮಾರಕಾಸ್ತ್ರವನ್ನ ಹಿಡಿದು ನನ್ನ
ಮುಂದೆ ಬಂದು ನುಗ್ಗೋದಕ್ಕೆ ನೋಡ್ತಾನೋ, ನನ್ನ ಹತ್ಯೆ ಮಾಡೋದಕ್ಕೆ ನೋಡ್ತಾನೋ, ಆ ಸಂದರ್ಭದಲ್ಲಿ ಏನು ಗಜೇಂದ್ರ ಏನಿದ್ದಾನೆ ಅಲ್ಲೇ ಇದ್ದಂತಹ ದೊಣ್ಣೆಯಲ್ಲಿ ಆತನ ತಲೆಗೆ ಹೊಡೆಯುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾನೆ. ಈ ಒಂದು ಹೊಡೆದಂತಹ ಸಂದರ್ಭದಲ್ಲಿ ರಕ್ತ ಸ್ರಾವ ಆಗಿ ಆತ ಸಾವನ್ನಪ್ಪಿರುವಂತದ್ದು. ಇಲ್ಲಿ ತಂದೆಯನ್ನ ಮಗನೇ ಹೊಡೆದು ಕೊಂದ ಅನ್ನುವಂತಹ ವಿಚಾರಗಳು ಮಾತ್ರ ಇಲ್ಲಿ ಗೊತ್ತಿದೆಯೇ ಹೊರತು ಇನ್ನು ಉಳಿದಂತಹ ವಿಚಾರಗಳು ತನಿಖೆಯಿಂದ ಎಲ್ಲವೂ ಕೂಡ ಹೊರ ಬಂದಿರುವಂತದ್ದು. ಈಗ ಸದ್ಯ ಈ ಮಟ್ಟಕ್ಕೆ ಅಂದ್ರೆ ಕೊಲ್ಲುವಷ್ಟರ ಮಟ್ಟಕ್ಕೆ ಹೋಗ್ತಾನೆ ಅಂತ ಹೇಳಿದ್ರೆ ಆತನಿಗೂ ಕೂಡ ಅಷ್ಟೇ ತೆರನಾದಂತಹ ಹಿಂಸೆಗಳನ್ನ ಈ ಮುನಿಕೃಷ್ಣ ನೀಡಿದ್ದಾನೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಆತನ ಪತ್ನಿ ಏನಿದ್ದಾಳೆ, ಪತ್ನಿ ಕೂಡ ತನ್ನ ಪತಿಯ ಜೊತೆ ಇರದೆ ಪತಿಯದೇ ತಪ್ಪು ಅನ್ನುವಂತಹ ರೀತಿಯಲ್ಲಿ ಅಂದ್ರೆ ಆತ ಮಕ್ಕಳಿಗೆ ಮತ್ತೆ ತನಗೆ ಅಂದ್ರೆ ಪತ್ನಿ ಹೇಳುವಂತಹ ರೀತಿಯಲ್ಲಿ ತನಗೆ ಮತ್ತೆ ಮಕ್ಕಳಿಗೆ ಸಾಕಷ್ಟು ಹಿಂಸೆಯನ್ನ ಕೊಡ್ತಾ ಇದ್ದ ಮತ್ತು ಬೇರೆ ಬೇರೆ ರೀತಿಯಾದಂತಹ ಒಂದು ಆಕ್ಟಿವಿಟೀಸ್, ಹೆಣ್ಣಿನ ವಿಚಾರವಾಗಿ ಬೇರೆ ಬೇರೆ ಆಕ್ಟಿವಿಟೀಸ್ ಇತ್ತು ಅನ್ನುವಂತಹ ದೃಷ್ಟಿಯಲ್ಲಿ ಆಕೆ ಕೂಡ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ನನ್ನ ಗಂಡ ಹತ್ಯೆಯಾದ್ರೂ ಕೂಡ ಮಗನನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಮುನಿಕೃಷ್ಣ ಯಾವ ಮಟ್ಟಕ್ಕೆ ಆ ಕುಟುಂಬಕ್ಕೆ ಕಾಟವನ್ನ ಕೊಟ್ಟಿರ್ತಾರೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗುತ್ತೆ. ಈಗ ಸದ್ಯದ ಮಟ್ಟಿಗೆ ಯಾರು ಅಂದ್ರೆ ಇದೊಂದು ರೀತಿಯಾದಂತಹ ದೂರು ಕೊಡುವಂತಹ ವ್ಯಕ್ತಿಗಳೇ ಇಲ್ಲದೆ ಇರುವಂತದ್ದು. ಅಂದ್ರೆ ದೂರನ್ನ ದಿವ್ಯಾ ಅನ್ನುವಂತಹ ಸೊಸೆ ಏನಿದ್ದಾರೆ ಅವರು ಗಂಡನ ವಿರುದ್ಧವಾಗಿ ದೂರನ್ನ ಕೊಟ್ಟಿದ್ದಾರೆ ಹೊರತು ಕ್ಲೋಸ್ ರಿಲೇಶನ್ಶಿಪ್ ಅನ್ನುವಂತಹ ರೀತಿಯಲ್ಲಿ ಅಂದ್ರೆ ಮಗ ಆಗಿರಬಹುದು, ಹೆಂಡತಿ ಆಗಿರಬಹುದು, ಯಾರು ಕೂಡ ಈ ಪ್ರಕರಣದಲ್ಲಿ ದೂರನ್ನ ನೀಡಿಲ್ಲ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ದಿವ್ಯಾ ಒಂದು ಕಂಪ್ಲೇಂಟ್ ಮೇರೆಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ರೀತಿಯಾದಂತಹ ಹತ್ಯೆಗೆ ಬೇಕಾದಂತಹ ಒಂದಷ್ಟು ಕೊಂಡಿಗಳೇನಿದೆ ಅದೆಲ್ಲವನ್ನು ಕೂಡ ಬೆಸೆಯುವಂತಹ ಮುಖಾಂತರ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆ ತನಿಖೆಗೆ ಪೂರಕವಾಗಿ ದೂರುದಾರ ಏನಿದ್ದಾರೆ ದಿವ್ಯಾಳನ್ನು ಕೂಡ ಪೊಲೀಸ್ ಠಾಣೆಗೆ ಕರೆಸಲಾಗುತ್ತೆ. ಮತ್ತೆ ಆಕೆಯ ಅತ್ತೆ ಅಂದ್ರೆ ಮುನಿಕೃಷ್ಣನ ಪತ್ನಿ ಏನಿದ್ದಾರೆ ಅವರನ್ನು ಕೂಡ ಪೊಲೀಸ್ ಠಾಣೆಗೆ ಕರೆಸಿ ಎಕ್ಸಾಕ್ಟ್ ಆಗಿ ಅವತ್ತಿನ ದಿನ ಆದದ್ದೇನು ಅನ್ನುವಂತಹ ವಿಚಾರವನ್ನ ಮತ್ತು ತಂದೆ ಮತ್ತೆ ಮಕ್ಕಳಿಗೆ ಇಬ್ಬರಿಗೂ ಕೂಡ ವೈರುಧ್ಯ ಹುಟ್ಟುವಂತಹ ರೀತಿಯಲ್ಲಿ ಯಾವ ರೀತಿಯಾದಂತಹ ಒಂದು ಘಟನೆಗಳು ನಡೆದಿದೆ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಂದ ಒಂದಷ್ಟು ಮಾಹಿತಿಯನ್ನ ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ಮೋಹನ್ ಕುಮಾರ್ ಮತ್ತೆ ಗಜೇಂದ್ರ ಇಬ್ಬರನ್ನು ಕೂಡ ಮೋಹನ್ ಕುಮಾರ್ನನ್ನ ಬಂಧನ ಮಾಡಲಾಗಿದೆ. ಗಜೇಂದ್ರನ ಬಗ್ಗೆ ಒಂದಷ್ಟು ವಿಚಾರಣೆ ಕೂಡ ಈಗಾಗಲೇ ನಡೀತಾ ಇದೆ. ಇಲ್ಲಿ ಅವರು ಯಾವ ಕಾರಣಕ್ಕೆ ಅಂದ್ರೆ ಆಸ್ತಿಯ ವಿಚಾರಕ್ಕೆ ಈ ರೀತಿಯಾದಂತಹ ಒಂದು ಹತ್ಯೆಗಳು ನಡೀತಾ ಅಥವಾ ಬೇರೆ ಏನಾದ್ರೂ ವಿಚಾರಗಳು ಇತ್ತ ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಆ ಆಂಗಲ್ ನಲ್ಲಿ ಪೊಲೀಸರು ತನಿಖೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಕ್ಯಾಮ್ರಾಮನ್ ಮಂಜು ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ.